ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಂಡೂರು ರಸ್ತೆಯಲ್ಲಿರುವ ಯಶಸ್ಶ್ರೇಯ ಪೆಟ್ರೋಲ್ ಬಂಕ್ನಲ್ಲಿ ಕಳೆದ 2 ತಿಂಗಳಿನಿಂದ ಸಿಎನ್ಜಿ ಇಂಧನ ಪೂರೈಕೆ ಸ್ಥಗಿತಗೊಂಡಿದ್ದು ಆಟೋ ಚಾಲಕರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸಿಎನ್ಜಿ ಘಟಕವನ್ನು ಪುನರಾರಂಭಿಸುವಂತೆ ಒತ್ತಾಯಿಸಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ ತಾಲೂಕು ಘಟಕದ ಪದಾಧಿಕಾರಿಗಳು ಗ್ರೇಡ್ 2 ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಾರಿಗೆ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಂಜು ಮಯೂರ, ಸಿಎನ್ಜಿ ನಂಬಿ ಆಟೋ ಹಾಗೂ ಕಾರುಗಳನ್ನು ಖರೀದಿಸಿ ಜೀವನ ನಡೆಸುತ್ತಿದ್ದ ನೂರಾರು ಚಾಲಕರು ಈಗ ಇಂಧನ ಸಿಗದೆ ದುಬಾರಿ ವೆಚ್ಚದ ಪರ್ಯಾಯ ಇಂಧನ ಬಳಸುತ್ತಿದ್ದಾರೆ. ಇದರಿಂದ ಆದಾಯ ಕುಸಿದು ವಾಹನದ ಸಾಲದ ಕಂತು ಹಾಗೂ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ. ಅಧಿಕಾರಿಗಳು ತಕ್ಷಣ ಸಮಸ್ಯೆ ಬಗೆಹರಿಸದಿದ್ದರೆ ಕುಟುಂಬ ಸಮೇತ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇನ್ನು ಕಾನೂನು ಸಲಹೆಗಾರ ಸಿ ವಿರೂಪಾಕ್ಷಪ್ಪ ಮಾತನಾಡಿ, ಇಂಧನ ಪೂರೈಕೆ ತಕ್ಷಣ ಆರಂಭಿಸದಿದ್ದರೆ ಪೆಟ್ರೋಲ್ ಬಂಕ್ ಮುಂಭಾಗ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಯಾವುದೇ ರೀತಿಯಿಂದ ನಿಮಗೆ ಸಿಎನ್ಜಿ ತೊಂದರೆ ಆಗಲ್ಲ, ಆಟೋ ತಗೊಂಬರ್ರಿ ಅಂತ ನಾವು 20-30 ಸಾವಿರ ಇರ್ತಕ್ಕಂಥ ಆಟೋಗಳನ್ನ ಎಲ್ಲ ಮಾಡಿ ತಗೊಂಬಂದ್ವಿ. ನಿಮ್ಮ ಮೇಲೆ ಕೇಸ್ ಮಾಡ್ಬೋದು ನಾವು ಮೊನ್ನೆ ವಕೀಲರೇ ಹಂಗಾಗಿ ದಯವಿಟ್ಟು, ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಇರ್ತದೆ, ಎಲ್ಲದಕ್ಕೂ ಒಂದು ತಾಳ್ಮೆ ಇರ್ತದೆ. ಈಗಾಗಲೇ ಸಾಕಷ್ಟು ನಿಮ್ಮ ಹತ್ರ ಮನವಿ ಆಯಿತು, ರಿಕ್ವೆಸ್ಟ್ ಆಯಿತು, ಎಲ್ಲ ಫೋನಲ್ಲಿ ಒಂದು 15 ವಾಯ್ಸ್ ರೆಕಾರ್ಡ್ ಇದಾವೆ ನಮ್ಮ ಹತ್ರ ಅಂತಕ್ಕಂಥದ್ದು. ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯದಲ್ಲೇ ಸರ್ಕಾರನ ಅಲ್ಲಾಡಿಸುವಂಥ ಶಕ್ತಿ ನಮ್ಮ ಆಟೋ ಚಾಲಕರಿಗೆ. ದಯವಿಟ್ಟು ನೀವು ಇವತ್ತೇನೋ 10 ಜನ ಬಂದರ 50 ಜನ ಬಂದರ ಅನ್ಯತಾ ಭಾವಿಸ್ಬೇಡ್ರಿ. ಯಾಕಂದರೆ ನಾವು ನಿಮಗೆ ಬೆದರಿಕೆ ಆಗ್ತಾ ಇಲ್ಲ, ನಮ್ಮ ಹಸಿವಿನ ಭಾಳ ಪ್ರಾಮಾಣಿಕವಾಗಿ ತಮಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಒಂದು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಆದಷ್ಟು ಎಲ್ಲರಿಗೂ ಸಿಎನ್ಜಿ ಸಿಗುವಂಥ ವ್ಯವಸ್ಥೆ ನಾವೆಲ್ಲರೂ ಕೂಡ ಮಾಡಬೇಕು. ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಎನ್ಜಿ ಇವತ್ತೇನು ಸೇಲ್ಸ್ ಆಫೀಸರ್ಗಳಿಗೆ ಹಾಗೂ ನಮ್ಮ ಇಂಧನ ಇಲಾಖೆ ಸಚಿವರಾಗಿರ್ತಕ್ಕಂಥ ಅವರಿಗೂ ಕೂಡ ಒಂದು ಲೆಟರ್ ಮುಖಾಂತರ, ತಹಶೀಲ್ದಾರ್ ಮುಖಾಂತರ ನಾವೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾಕಂದರೆ ನೀವೇನು ಮಾತು ಕೊಡ್ತಾ ಇದ್ದೀರೋ ಅದಕ್ಕೆ ಇವತ್ತು ನಮ್ಮ ಮಾನ್ಯ ಪೊಲೀಸ್ ಇಲಾಖೆಯವರು ಕೂಡ ಬೆಳಿಗ್ಗೆಯಿಂದ ಇವತ್ತು ಹಬ್ಬ ಮಾಡಬೇಕಾಯ್ತು. ಅವರು ಕೂಡ ನಾವೊಂದು ಮನವಿ ಕೊಡ್ತಾರೆ. ಆಟೋ ಚಾಲಕರು ಯಾರು ಅಸಭ್ಯ ವರ್ತನೆ ಮಾಡಿದಾಗೆ ಅಧ್ಯಕ್ಷರಿಗೆ ಒಂದು ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಅವ್ರು ಮಾತಾಡ್ತಾರೆ. ಅಧ್ಯಕ್ಷರು ನಮ್ಮ ಕಾನೂನು ಸಲಹೆಗಾರ ಇದ್ದಾರೆ, ಏನು ಸಮಸ್ಯೆ ಇದೆಯಲ್ಲ ತಿಳ್ಕೊಳ್ಳೋಣ. ಅವರು ಸ್ಪೇರ್ ಪೆಟ್ರೋಲ್ ಬ್ಯಾಂಕ್ ಮಾಲೀಕರು ನಾನು ಒಂದೇ ಒಂದು ಪರ್ಸನಲ್ ರಿಕ್ವೆಸ್ಟ್ ಮಾಡೋದಂದ್ರೆ, ಸಿಎನ್ಜಿ ಇಲ್ದಾಗೆ ಡೀಸೆಲ್ ಪೆಟ್ರೋಲ್ ಬ್ಯಾಂಕು ಪೆಟ್ರೋಲ್ ಸೂಪರ್ ಇಲ್ದಾಗೆ ಅವ್ರು ನಿಲ್ಲಿಸ್ಬೋದಲ್ಲ. ಯಾಕಂದರೆ ಇದರಲ್ಲಿ ಟರ್ನಿಂಗ್ ಹೋಗ್ತದೆ ಅಂತ ಹಂಗೆ ಮಾತಾಡೋದು ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರ ಬಗ್ಗೆ ಸಲಹೆ ನೀಡ್ತಾರೆ. ಈಗ ತಾವೆಲ್ಲ ಕುರಿತು ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗಿ ಎಲ್ಲರೂ ಹೇಳ್ತಾರೆ. ಈ ಒಂದು ಶ್ರೇಯ ಪೆಟ್ರೋಲ್ ಬ್ಯಾಂಕಿಗೆ ಒಂದು ಹೋರಾಟದ ಮುಖಾಂತರ ನಾವು ಒಂದು ಮನವಿ ಕೊಡಲು ಬಂದಿದ್ದೀವಿ. ಇವತ್ತು ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು 200ಕ್ಕೂ ಅಧಿಕ ಆಟೋ ಚಾಲಕರು ಮತ್ತು ಅವರ ಅವಲಂಬಿತ ಕುಟುಂಬದ ಸದಸ್ಯರು ಈ ಆಟೋದಿಂದಲೇ ಜೀವನ ಮಾಡ್ತಾ ಇದ್ದೀವಿ. ಈ ದಿನ ಮೊದಲೆಲ್ಲ ಪೆಟ್ರೋಲಿಂದ ನಮ್ಮ ಆಟೋಗಳನ್ನು ಚಲಾಯಿಸ್ತಾ ಇದ್ವಿ. ಹೊಸದಾಗಿ ಗ್ಯಾಸ್ ಮತ್ತು ಸಿಎನ್ಜಿ ಇಂದ ಬಂದಿದೆ. ನಿಜವಾಗ್ಲೂ ಇವತ್ತು ನಾವು ಈ ಹೋರಾಟದ ಮುಖಾಂತರ ಒಂದು ಅರ್ಧ ತಾಸು ನಿಂತರೆ ಎಷ್ಟೋ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಕ್ಕಂಥದ್ದನ್ನು ಸಾರ್ವಜನಿಕರು ಕೂಡ ಅದರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ಶ್ರೇಯ ಪೆಟ್ರೋಲ್ ಬಂಕ್ ಮಾಲೀಕರು ಅದರ ಏನು ಸಮಸ್ಯೆ, ಏನು ನಮ್ಮ ಸಮಸ್ಯೆ, ನಮಗೆ ಸಿಎನ್ಜಿ ಬೇಕು, ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನಾವು ಹೇಳ್ರಿ, ನಾವು ಬೇಕಾದ್ರೆ ಶಾಸಕರ ಮುಖಾಂತರ ಮನವಿ ಕೊಡ್ತೀವಿ, DC ಬೇಕಾದ್ರೆ ಮನವಿ ಕೊಡ್ತೀವಿ. ಅದರ ಸಮಸ್ಯೆ ಏನಂತಕ್ಕಂಥದ್ದನ್ನು ನಮಗೆ ತಿಳಿಸ್ಬೇಕು. ನಮಗೆ ಡೈಲಿ ಏನೈತಲ್ಲ ಸರಾಗವಾಗಿ ಪ್ರತಿದಿನ ಕೂಡ ಯಾವ ಆಟೋಕ್ಕೆ ಸಿಎನ್ಜಿ ಇಲ್ಲ ಅದನ್ನು ನಮಗೆ ಸರಾಗವಾಗಿ ಪೂರೈಸಬೇಕು ಅಂತಕ್ಕಂಥದ್ದು ನಮಗೆ ಇವತ್ತಿನ ಪ್ರಮುಖವಾದಂಥ ಬೇಡಿಕೆ. ನಾವು ಕೂಡ ನಿಮ್ಮ ಜೊತೆಗೂಡ್ತೀವಿ. ಇವತ್ತೇನು ನೀವು ಮಾಲೀಕರಾಗಿರಿ, ನಿಮ್ಮ ಸಮಸ್ಯೆ ಏನು, ಎಲ್ಲಿ ಸಮಸ್ಯೆ ಆಗಿದೆ ಅವ್ರ ಮೂಲಕ ಕೂಡ ನಾವು ಒಂದು ಮನವಿಯನ್ನು ಮತ್ತು ಒಂದು ಹೋರಾಟದ ಒಂದು ಸಂಗತಿಯನ್ನು ನಾವು ಇವತ್ತು ತಿಳಿಸಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವು ಆಟೋವನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥದ್ದನ್ನು ನಮಗೆ ಹೆಚ್ಚಿನ ಸಮಯವನ್ನು ದಯವಿಟ್ಟು ಕೊಡಬೇಡ್ರಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಸಹೋದರಿಗೂ ನಾನು ಮಾತಾಡ್ತೀನಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.